ಇಂತ ಬಂದು ರೀಚ್ ಆದೆ. ಏನ್ ಸರ್ ಗಾಡಿ ಹೊಡೆದ್ರಿ ಒಪ್ನೇ ಅಲ್ವಾ? ಸೊ ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಆಕ್ಚುಲಿ ಇವತ್ತು ನಾಗಮಂಗ್ಲಕ್ಕೆ ಹೋಗ್ತಾ ಇದ್ದೀನಿ. ಏನಕ್ಕಪ್ಪ ಅಂದರೆ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ತುಂಬ ದಿನ ಆಗ್ಬಿಟ್ಟಿತ್ತು. ಇನ್ಮೇಲಿಂದ ಯೂಟ್ಯೂಬ್ ವೀಡಿಯೋಗಳು ಬೇರೆ ಸ್ಟಾರ್ಟ್ ಮಾಡಬೇಕು. ಇದೇ ಫಸ್ಟ್ ವೀಡಿಯೋ ಹಾಕ್ಬೇಕು ದೇವ್ರದ್ದು ಅಂತ ಹಾಕ್ಬಿಟ್ಟು ವೀಡಿಯೋಗಳನ್ನ ಸ್ಟಾರ್ಟ್ ಮಾಡ್ತೀನಿ. ಸದ್ಯಕ್ಕೆ ನೋಡಿ ಅಣ್ಣ, ನಾಗಮಂಗ್ಲ ನಾಗಮಂಗ್ಲಕ್ಕೆ ಆಲ್ಮೋಸ್ಟ್ ಬಸ್ಸುಗಳು ರೇರು. ಸೊ ಹಾಸನ ಬಸ್ ಹತ್ತಿ ಬೆಳ್ಳೂರು ಕ್ರಾಸ್ ಹಿಡ್ಕೊಂಡು ಅಲ್ಲಿಗೆ ಹೋಗೋದು ಬೆಸ್ಟ್. ಏನಿಲ್ಲ ಗೈಸ್, ಕಾಯ್ಬೇಕು, ಬಸ್ ಇದ್ದಾವೆ. ಅದಕ್ಕೆ ಏನು ಮಾಡ್ತೀವಿ, ಕಾರು ಬೈಕು ಇದರಲ್ಲಿ ಹೋಗೋದು. ಬಟ್ ಒಬ್ಬನೇ ಅಲ್ವಾ, ಸೊ ಬಸ್ಸಲ್ಲೇ ಟ್ರಾವೆಲ್ ಮಾಡೋಣ ಅಂತ ಇವತ್ತು. A few moments later. ಗೈಸ್ ಹೊಡೆದ್ರು ಸಕ್ಕತ್ತಾಗಿ ಓಡಿಸ್ತಿದ್ರು ಗೈಸ್. ಗಾಡಿ ಮಾತ್ರ ಬಸ್ ಹೆಂಗೆ ಅಂದರೆ KSRTC 7-8 ಬಸ್ ಬಿಟ್ಟು ಹೊಡೋರು. ಮಸ್ತಾಗಿ ಓಡಿಸ್ತಾಯಿದ್ರು. ಏನು ಆ ಕ್ರಾಸಿಂಗ್ ಗೀಸಿಂಗ್ ಅಂತೂ ಬಂದರೆ ಸೀರಿಯಸ್ಲಿ KSRTCನೇ. ಅದರಲ್ಲಿ ಹಾಸನ ಗಾಡಿ, ಧರ್ಮಸ್ಥಳ ಗಾಡಿ ಹತ್ತು ಬಿಟ್ರೆ ಅಂತೂ ಅಕ್ಕದ್ದು ಮಾತ್ರ ಅಲ್ಟಿ. ಹಂಗಿಂಗಲ್ಲ, 7-8 ಬಸ್ ಬಿಟ್ಟು ಹೊಡೋರಪ್ಪ. ನಿಜವಾಗ್ಲೂ ಸಾಕಾತು. ಈ ಥರ ಎಲ್ಲ ಓಡಿಸಿದಾಗ ನನಗನ್ಸೋದು ಒಂದೇ, ಫಸ್ಟು ಡ್ರೈವರ್ನ ಮೀಟ್ ಮಾಡಬೇಕು, ಒಂದ್ಸತಿ ಡ್ರೈವರ್ನ ನೋಡಬೇಕು. ಡ್ರೈವರ್ನ ನೋಡಲೇಬೇಕು ಗುರು. ಡ್ರೈವಿಂಗ್ ಲವರ್ಸ್ಗಂತೂ ಈ ಥರ ಓಡಿಸ್ತಾ ಇದ್ರೆ ಹೆಂಗೆ ಖುಷಿ ಆಗುತ್ತೆ ಅಂದರೆ, ಅದರಲ್ಲಿ ಲಾಸ್ಟಲ್ಲಿ ಕೂತ್ಬಿಟ್ಟಿರ್ತೀವಿ ಬ್ಯಾಕ್ ಬೆಂಚರ್ಸ್. ನಾವೆಲ್ಲ ಆಲ್ಮೋಸ್ಟ್ ಬ್ಯಾಕಲ್ಲೇ ಕೂತ್ಕೊಳ್ಳೋದು. ಲಾಸ್ಟು ಸೀಟು ಸಖತ್ತು ಖುಷಿ ಆಗೋಯ್ತೈತೆ. ಒಟ್ನಲ್ಲಿ ಮೀಟ್ ಮಾಡ್ಬೇಕು ಇವಾಗ ಅನ್ನೋ ಥರ. ಲಾಸ್ಟಿಗೆ ಹಂಗೆ ನೋಡ್ರಿ, ಹಂಗೆ ಇನ್ನೇನು ಇಳಿಯೋ ಟೈಮಿಂಗ್ಸ್ ಬಂತು. ಡ್ರೈವರ್ನ ಮೀಟ್ ಮಾಡಲೇಬೇಕು ಅಂತ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಸಕಾದ ಹೊಡೆದಣ್ಣ ಬಸ್ ಮಾತ್ರ. ಓಕೆ ಗೈಸ್, ಮೊದಲೇ ಹೇಳ್ದಂಗೆ ನಾನು ಡೈರೆಕ್ಟ್ ನಾಗಮಂಗ್ಲ ಬಸ್ ಸಿಗಲಿಲ್ಲ. ಸೊ ಹಾಸನ ಬಸ್ ಹತ್ತಿ ಬಂದೆ, ಬೆಳ್ಳೂರು ಕ್ರಾಸಲ್ಲಿ ಇಳಿದೆ. ನೋಡಿದೆ ಯಾವುದೂ ಬಸ್ ಬಂದಿರಲಿಲ್ಲ. ಸೊ ಇನ್ನೇನು ಮಾಡೋದು, ವೆಯ್ಟ್ ಮಾಡ್ತಾ ಇದೆ. ನೆಕ್ಸ್ಟು ಸ್ವಲ್ಪ ಹೊತ್ತಾದ್ಮೇಲೆ ಒಂದು ಬಸ್ ಬಂತು, ಬಟ್ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಹೆವಿ ರಶ್. ಸೊ ಅಲ್ಲಿಗೆ ಇಲ್ಲಿಂದಾಗೆ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗೋದನ್ನ ಸ್ಟಾರ್ಟ್ ಮಾಡಿದೆ. ದೇವಸ್ಥಾನಕ್ಕೆ ಬಂದೋ, ಇನ್ನೇನು ಆಟೋದಲ್ಲಿ ಬಂದೋ. ಇಂತ ಬಂದು ರೀಚ್ ಆದೆ. ಆಲ್ಮೋಸ್ಟ್ ಸಂಡೇ ಮತ್ತು ಸ್ಯಾಟರ್ಡೆ ವೀಕೆಂಡಲ್ಲಿ ಹೆವಿ ರಶ್ ಇರುತ್ತೆ ಅಂದ್ಬಿಟ್ಟೆ ನಾನು ಈ ದಿನ ಬಂದಿದ್ದೆ, ಮಂಗಳವಾರ. ಆದರೂ ಗಾಡಿಗಳೆಲ್ಲ ಹೆವಿ ಬಂದಿದ್ದು, ಜನನೂ ಜಾಸ್ತಿನೇ ಇದ್ದರು. ನೋಡಿ ಆಲ್ರೆಡಿ ಗಾಡಿಗಳೆಲ್ಲ ಹೆಂಗೆ ನಿಂತಿವೆ ಪೂಜೆಗೆ. ಇಲ್ಲಿಂದ ಡೈರೆಕ್ಟು ಪೂಜೆ ಐಟಮ್ ತಗೊಳಕ್ಕೆ ಹೋದೆ. ಪೂಜೆ ಐಟಮ್ ಏನೋ ತಗೊಂಡೆ, ಆದರೆ ಹುಡುಗರು ಸ್ವಲ್ಪ ಇಟ್ಕೊಳ್ಳೋಕ್ಕೆಲ್ಲ ಸ್ವಲ್ಪ ಸೋಂಬೇರಿತನ. ಹೋದ್ರೆ ಫ್ರೆಂಡ್ಸ್ ಜೊತೆ ಹೋಗ್ಬೇಕು, ಇಲ್ಲ ಫ್ಯಾಮಿಲಿ ಜೊತೆ ಹೋಗ್ಬೇಕು. ಇಲ್ಲಾಂದರೆ ನೋಡಿ ಈ ಥರ ಎಲ್ಲ ಒಬ್ಬೊಬ್ಬನೇ ಹಿಡ್ಕೊಂಡಾಡಬೇಕಿತ್ತು. ವೀಡಿಯೋ ಇಲ್ಲಿಗೆ ಎಂಡ್ ಮಾಡಿಬಿಡ್ತೀನಿ, ಬಿಕಾಸ್ ಒಳಗಡೆ ಮೊಬೈಲ್ ಬೇರೆ ಎಂಟ್ರಿ ಇರಲಿಲ್ಲ. ಸೊ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು. ದೇವಸ್ಥಾನ ಮುಗಿಸ್ಕೊಂಡು ಒಳಗಡೆ ಹೆವಿ ಕ್ಯೂ ಇತ್ತು. ದೇವಸ್ಥಾನ ಮುಗಿಸ್ಕೊಂಡು ಬಂದು ಬಸ್ಸಲ್ಲೆಲ್ಲ ಫುಲ್ಲು ಮಲಿಕೋಗ್ಬಿಟ್ಟಿದೆ. ಆಮೇಲೆ ಎದ್ದಿದ್ದೆ ಬೆಂಗಳೂರಿಗೆ ಬಂದಮೇಲೆ. ಬೆಂಗಳೂರಿಗೆ ಬಂದು ಜಾರಹಳ್ಳಿ ಕ್ರಾಸ್ ಬಂದು ನೋಡ್ತೀನಿ, ಮಳೆ ಬಂದು ನಿಂತೈತೆ ಆಲ್ರೆಡಿ. ಎಸ್ ಗೈಸ್, ಇಲ್ಲಿಗೆ ವಿಡಿಯೋ ಮುಗಿಯುತ್ತೆ. ಇದೇ ನನ್ನ ಫಸ್ಟ್ನೇ ವ್ಲಾಗ್ ಆಗಿರೋದ್ರಿಂದ ಏನಾದ್ರು ಸಣ್ಣ ಪುಟ್ಟ ತಪ್ಪಾಗಿದ್ರೆ ಹೊಟ್ಟೆಗೆ ಹಾಕೊಳ್ಳಿ. ನಿಮ್ಮ ಪ್ರೀತಿ ಸಪೋರ್ಟ್ ಹಿಂಗೆ ಇರಲಿ. ಥ್ಯಾಂಕ್ ಯು.